ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ರಾಜ್ಯದಲ್ಲಿ ಕೊರಿಯನ್ ಗೇಮ್ಗೆ ಮತ್ತೋರ್ವ ಬಲಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಧಾರವಾಡ ನಗರದ ಮಂಗಳಗಟ್ಟಿ ಫ್ಲಾಟ್ನಲ್ಲಿ ನಡೆದಿರುವಂತಹ ಘಟನೆಯೊಂದು. ಫೆಬ್ರವರಿ 6ನೇ ತಾರೀಕು ವಿಕಾಸ್ ನಾಯಕ್ ಎಂಬಾತ ನೇಣಿಗೆ ಶರಣಾಗಿದ್ದ. ಕೊರಿಯನ್ ಗೇಮ್ಗೆ ಈ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆತನ ಸಾವಿನ ನಂತರ ಆತನ ಮೊಬೈಲ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಮೊಬೈಲ್ನ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಕೊರಿಯನ್ ಗೇಮ್ಸ್ ಇರೋದು ಗೊತ್ತಾಗಿದೆ. ವಿಕಾಸ್ ನಾಯಕ್ ಆ ಗೇಮ್ಗೆ ಅಡಿಕ್ಟ್ ಆಗಿದ್ದ ಅನ್ನುವಂತಹ ಮಾಹಿತಿಯೂ ಇದೆ. ಅಸಹಜ ಸಾವು ಅಂತ ಹೇಳಿ ಧಾರವಾಡ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಕೊರಿಯನ್ ಗೇಮ್ಸ್ಗೆ ಅಡಿಕ್ಟ್ ಆಗಿದ್ದಂತಹ 3 ಜನ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು. ಅವ್ರ ಮೊಬೈಲ್ನ ಕಿತ್ಕೊಂಡ್ರು ಅನ್ನುವಂತಹ ಕಾರಣಕ್ಕಾಗಿ ನೊಂದಿದ್ರು. ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗಿತ್ತು. ಈ ಮಧ್ಯೆ ಆ 3 ಜನ ಅಕ್ಕ ತಂಗಿಯರ ಆತ್ಮಹತ್ಯೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತು. ಅದಾದ ನಂತರ ಈಗ ಮತ್ತೊಂದು ಪ್ರಕರಣ ರಾಜ್ಯದಲ್ಲಿ ವರದಿಯಾಗ್ತಾ ಇದೆ. ಫೆಬ್ರವರಿ 6ನೇ ತಾರೀಕು ವಿಕಾಸ್ ನಾಯಕ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾನೆ. ಆ ಟೈಮ್ನಲ್ಲಿ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಅಷ್ಟಾಗಿ ನಿಖರ ಮಾಹಿತಿ ಲಭ್ಯ ಆಗಿರುವುದಿಲ್ಲ. ಆದರೆ ಆತನ ಮೊಬೈಲ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡಿದ್ದಾರೆ. ಮೊಬೈಲ್ನ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಆತನ ಮೊಬೈಲ್ನಲ್ಲಿ ಕೊರಿಯನ್ ಗೇಮ್ ಪತ್ತೆಯಾಗಿದೆ. ಆ ಗೇಮ್ಗೆ ಆತ ಅಡಿಕ್ಟ್ ಆಗಿದ್ದ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಆತ್ಮಹತ್ಯೆ ಮಾಡ್ಕೊಂಡಿದ್ದು 6ನೇ ತಾರೀಕು. ಪೊಲೀಸರು ಮೊಬೈಲ್ನ ಪರಿಶೀಲನೆ ಮಾಡಿದ್ದಾರೆ. ಆಗ ಕೊರಿಯನ್ ಗೇಮ್ ಪತ್ತೆಯಾಗಿದೆ. ಇದೇ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಕನ್ಫರ್ಮ್. ಮನೆಯವರು ಏನ್ ಹೇಳ್ತಿದ್ದಾರೆ? ಆತ ಗೇಮ್ಗೆ ಅಡಿಕ್ಟ್ ಆಗಿರೋ ಬಗ್ಗೆ ಮನೆಯವರಿಂದ ಏನ್ ಮಾಹಿತಿ ಸಿಗ್ತಾ ಇದೆ? ವಿದ್ಯಾ, ಏನು ಧಾರವಾಡದಲ್ಲಿ ಕಳೆದ ಫೆಬ್ರವರಿ 6ರಂದು ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೋರ್ವ ಶವ ಪತ್ತೆಯಾಗಿತ್ತು. ಯುವಕ 20 ವರ್ಷದ ವಿಕಾಸ್ ನಾಯಕ್ ಅಂತ ಗುರುತಿಸಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಹಲವು ದಿನಗಳಿಂದ ಇದು ತನಿಖೆಯಲ್ಲಿತ್ತು. ಆದ್ರೆ ಆತ ಯುವಕನ ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಪೊಲೀಸರಿಗೆ ಕೊರಿಯನ್ ಗೇಮ್ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೊರಿಯನ್ ಗೇಮ್ ನಿಂದನೇ ಆ ಯುವಕ ಮೃತಪಟ್ಟ ಅನ್ನೋ ಪ್ರಶ್ನೆ ಸಾಕಷ್ಟು ಪ್ರಶ್ನೆ ಆಗಿ ಉಳಿದಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪೊಲೀಸ್ ಇಲಾಖೆಯ ಡಿಸಿಪಿ ಆಗಿರ್ಬೋದು ಅಥವಾ ಕಮಿಷನರ್ ಆಗಿರ್ಬೋದು ಈ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಕೊರಿಯನ್ ಗೇಮ್ ನಿಂದನೇ ಮೃತಪಟ್ಟ ಅಥವಾ ಸೂಸೈಡ್ ಮಾಡ್ಕೊಂಡ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂತದ್ದು. ಆದ್ರೆ ಮನೆಯವರು ಹೇಳೋ ಪ್ರಕಾರ ಅಥವಾ ಪೊಲೀಸರು ಹೇಳೋ ಪ್ರಕಾರ ಇದು ಕೊರಿಯನ್ ಗೇಮ್ ನಿಂದ ಅಲ್ಲ, ಆತ ವಿದ್ಯಾಭ್ಯಾಸ ಮಾಡ್ತಿದ್ದ, ಅದರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಒಂದ್ ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ದೂರಲ್ಲೂ ಕೂಡ ಅದೇ ದಾಖಲಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಸಿಕ್ತು, ಅದರಿಂದನೇ ಪಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ್ರೆ ಈಗ ಕನ್ಫರ್ಮ್ ಮಾಡಿರುವಂತದ್ದು ಇದು ಕೊರಿಯನ್ ಗೇಮ್ ನಿಂದ ಅಲ್ಲ ಅನ್ನೋ ಮಾಹಿತಿಯನ್ನ ಈಗ ಪೊಲೀಸರು ನೀಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವಿನೋದ್ ತಮ್ಮ ಡೀಟೇಲ್ಸ್ಗೆ.